ಎಲ್ಲರಿಗೂ ನಮಸ್ಕಾರ. ಇವತ್ತು ರಂಜಾನ್ ಹಬ್ಬ. ನಾವೆಲ್ಲರೂ ಸೇರಿ ಒಟ್ಟಿಗೆ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ನಾವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮನುಕುಲಕ್ಕೆ ಮತ್ತು ದೇವರಿಗೆ. ನಾವೆಲ್ಲರೂ ಕೂಡ ಮಾನವರಾಗಿ ಬಾಳತಕ್ಕಂಥದ್ದು ಅತ್ಯಂತ ಅವಶ್ಯ. ಪ್ರತಿಯೊಬ್ಬ ತಮ್ಮ ಬದುಕನ್ನ ಸಾರ್ಥಕ ಮಾಡ್ಕೋಬೇಕಾದ್ರೆ ನಾವೆಲ್ಲರೂ ಕೂಡ ಮಾನವೀಯತೆಯಿಂದ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಇರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಭಾರತ ದೇಶ ಅನೇಕ ಜಾತಿ ಧರ್ಮಗಳಿಂದ ಕೂಡಿರ್ತಕ್ಕಂಥ ದೇಶ, ಸಂಸ್ಕೃತಿಗಳಿಂದ ಕೂಡಿರ್ತಕ್ಕಂಥ ದೇಶ. ಈ ದೇಶದಲ್ಲಿ ಯಾವುದೇ ಜಾತಿ ಧರ್ಮ ಇದ್ರೂ ಕೂಡ ನಾವೆಲ್ಲರೂ ಕೂಡ ಏಕತೆಯಿಂದ ಬಾಳ್ತಕ್ಕಂಥ, ಒಟ್ಟಾಗಿ ಬಾಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾವುದೇ ಧರ್ಮ ದ್ವೇಷವನ್ನ ಬೋಧನೆ ಮಾಡಲ್ಲ. ಅದು ಇಸ್ಲಾಂ ಧರ್ಮ ಇರ್ಬೋದು, ಹಿಂದೂ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು, ಸಿಖ್ ಧರ್ಮ ಇರ್ಬೋದು. ಈ ಧರ್ಮಗಳೆಲ್ಲವೂ ಕೂಡ ಪ್ರೀತಿಯನ್ನ ಬೋಧಿಸ್ತವೆ ಹೊರತು ದ್ವೇಷವನ್ನು ಬೋಧಿಸೋದಿಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಪರಸ್ಪರ ಪ್ರೀತಿಯಿಂದ ಇರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲ ಮುಸಲ್ಮಾನ್ ಬಾಂಧವರಿಗೆ, ದೇಶದ ಎಲ್ಲ ಮುಸಲ್ಮಾನ್ ಬಾಂಧವರಿಗೆ ಈದ್ ಮುಬಾರಕ್, ಈದ್ ಮುಬಾರಕ್. ಎಲ್ಲ ಮುಸಲ್ಮಾನ್ ಬಾಂಧವರಿಗೂ ಹಬ್ಬದ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಹೇಳಿದ್ದೀರಿ ಆರೋಗ್ಯದ ಉತ್ಸವದ ಬಗ್ಗೆ. ನಾನು ಯಾಕೆಂದರೆ ಸಚಿವರಿಗೆ ವೈಯಕ್ತಿಕವಾಗಿ ಮಾತಾಡಿದ್ದೀನಿ, ಮಾಧ್ಯಮ ಸ್ನೇಹಿತರು ತಾವು ಒತ್ತಾಯ ಮಾಡ್ತಾ ಇದ್ದಾರೆ. ಅವರು ಈ ದಿನಾಂಕ ನಾಳೆ ನಾಡಿದ್ದು ಬರೋ ತಿಂಗಳಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಸದನದಲ್ಲೇ ಇದನ್ನು ರೇಸ್ ಮಾಡಿ ಸರ್ಕಾರದ ಗಮನ ಸೆಳೆದಾಗ ಅವ್ರು ಖಂಡಿತವಾಗ್ಲೂ ಕೂಡ ಇನ್ನೊಂದು ವಾರ ದಿವಸದ ಒಳಗಡೆ ದಿನಾಂಕ ಅನೌನ್ಸ್ ಮಾಡೋಣ ಅಂತೇಳಿ ಹೇಳಿದ್ದಾರೆ. ನೋಡೋಣ, ಎಲ್ಲ ನಾವು ಸೇರಿ ಇನ್ನೊಂದ್ಸಲ ಕೇಳೋಣ. ಪ್ರಮುಖವಾಗಿ ನಮ್ಮ ಕಡೆ ನಾನು ಮೊದಲಿಂದ ಕೂಡ ತುಂಗಭದ್ರಾ 32 ಗೇಟ್ಗಳು ಕೂಡ ಅಳವಡಿಕೆ ಮಾಡುವಂಥ ಸಂದರ್ಭದಲ್ಲಿ ಸೈಮಿಲ್ಟೇನಿಯಸ್ ಆಗಿ ಎಲ್ಲ ಕೆನಾಲ್ಗಳ ದುರಸ್ತಿಯನ್ನು ಕೂಡ ಕೈಗೆತ್ತಿಕೋಬೇಕು. ಹಾಗಿದ್ರೆ ಮಾತ್ರ ರೈತರಿಗೆ ಶಾಶ್ವತವಾಗಿ ಅವ್ರಿಗೆಲ್ಲವೂ ಒಳ್ಳೆಯದಾಗುತ್ತೆ ಅಂತೇಳಿ ನಾವು ವಿಧಾನಸೌಧದಲ್ಲಿ ಸೆಷನ್ಸ್ನಲ್ಲಿ ನಾನು ಅದನ್ನು ವಾಯ್ಸ್ ರೇಸ್ ಮಾಡಿದ್ದೀವಿ. ಆದರೂ ಕೂಡ ಸರ್ಕಾರ ಗೇಟ್ಗಳ ಅಳವಡಿಕೆ ಅನ್ನೋದು ನಡೀತಾ ಇದೆ. ಅದೊಂದು ರೀತಿ ಸ್ವಲ್ಪ ಸಮಾಧಾನಕರ ನಮಗೆ. ಅಟ್ ದಿ ಸೇಮ್ ಟೈಮ್ ನಿಮಗೆ ಈ ಕೆನಾಲ್ಗಳ ದುರಸ್ತಿಯನ್ನು ಕೂಡ ಮಾಡಿದರೆ ಇವತ್ತು ಈ ಪರಿಸ್ಥಿತಿ ಬರ್ತಿತ್ತು. ಸರ್ ಲಾಸ್ಟ್ ಟೈಮ್ ಇದೇ ರೀತಿ ಆಗಿತ್ತು ಸರ್. ಎಲ್ಲ ಅದಕ್ಕೋಸ್ಕರ ನಾನು ಹೇಳಿದ್ದು ಲಾಸ್ಟ್ ಟೈಮ್ ಅಂತಲ್ಲ, ಪ್ರತಿ ವರ್ಷ ಎಲ್ಲೋ ಒಂದು ಕಡೆ ಆಗುತ್ತೆ. ಅದು ಇವಾಗ ಬಸವಪುರದಲ್ಲಿ ಆಗಿರ್ಬೋದು, ನಾಳೆ ಕಂಪ್ಲಿ ಆಗ್ಬೋದು, ಅಥವಾ ಇನ್ನೊಂದು ಕಡೆ ಆಗ್ಬೋದು, ಈ ರೀತಿ ಆಗ್ತಾನೆ ಇದೆ. ಹಾಗಾಗಿ ಈ ಡ್ಯಾಮ್ ಗೇಟ್ಗಳ ಅಳವಡಿಕೆ ಮಾಡುವಂಥ ಸಂದರ್ಭದಲ್ಲಿ 5-6 ತಿಂಗಳಲ್ಲಿ ಈ ಕೆನಾಲ್ಗಳ ದುರಸ್ತಿ ಕೂಡ ಮುಗಿದೋಗ್ಬಿಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿದ್ದಿಲ್ಲ. ಇರಾನ್ ದೇಶದಿಂದ ಭಾರತಕ್ಕೆ ಬರಬೇಕಾಗಿರುವಂಥ ಅದು ಪೆಟ್ರೋಲ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಇಂಡಿಯನ್ ಫ್ಲ್ಯಾಗ್ ಕಂಡ್ರೆ ಅದಕ್ಕೇನು ತೊಂದರೆ ಮಾಡಬೇಡಿ ಅಂತೇಳಿ ಇರಾನ್ ದೇಶದ ಮುಖ್ಯಸ್ಥರು ಹೇಳಿದ್ದನ್ನು ಇಡೀ ಪ್ರಪಂಚನೇ ನೋಡಿದೆ. ಹಾಗಾಗಿ ಇರಾನ್ ದೇಶದವ್ರಿಗೂ ಭಾರತ ಅಂತಂದರೆ ಇಲ್ಲಿರುವಂಥ ಭಾರತದಲ್ಲಿರುವಂಥ ಒಂದು ಮುಸಲ್ಮಾನ್ ಬಂಧುಗಳಿಗೆ ಇರುವಂಥ ಒಂದು ಭದ್ರತೆ ಮತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ಆಡಳಿತ ಅವರಿಗೆ ಮನದಟ್ಟಾಗಿರೋ ಕಾರಣನೇ ಇವತ್ತು ಬೇರೆ ದೇಶಗಳ ಹಡಗುಗಳನ್ನು ಹೊಡಿತಾ ಇದ್ದಾರೆ. ಭಾರತಕ್ಕೆ ಬರೋ ಹಡಗುಗಳನ್ನು ಇರಾನ್ ಅವರು ಪೂರ್ತಿ ಸಂರಕ್ಷಿಸಿ ಕಳಿಸ್ತಾ ಇದ್ದಾರೆ. ಹಾಗಾಗಿ ಬೋಸ್ರಾಜ್ ಅವರಿಗೆ ಏನಾದರೂ ಸ್ವಲ್ಪ ಅದನ್ನು ಸೀರಿಯಸ್ ಆಗಿ ಒಬ್ಬ ರಾಜಕಾರಣಿಯಾಗಿ, ಒಬ್ಬ ಮಂತ್ರಿಯಾಗಿ ಒಂದು ಮಾತಾಡೋ ಮುಂಚೆ ಇಡೀ ಪ್ರಪಂಚನೇ ನಿವಿರುಗೊಂಡಿದ್ರು. ಏನು
ಇರಾನ್ ದೇಶದವರು ಭಾರತ ಫ್ಲ್ಯಾಗ್ ಕಂಡು ಅವ್ರಿಗೇನು ತೊಂದರೆ ಮಾಡಬೇಡ್ರಿ, ಭಾರತ ಶಿಪ್ಸ್ ಎಲ್ಲ ಆರಾಮಾಗಿ ಹೋಗಬೇಕು ಅಂತೇಳಿ ಅವರು ಘೋಷಣೆನೇ ಮಾಡಿದ್ರು. ಹಾಗಿದ್ದಾಗ ಟ್ರಂಪ್ ಜೊತೆ ಚೆನ್ನಾಗಿದ್ದಾರೆ, ಅದಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋದೆಲ್ಲ ಕೂಡ ಅದು ತಲೆ ಕೆಟ್ಟ ಮಾತಂತ ನಾನು ಪಬ್ಲಿಕ್ಗೆ ಎಲ್ಲರಿಗೂ ಗೊತ್ತಿದೆ ಅಲ್ಲ. ಇವತ್ತು ಇರಾನ್ದಿಂದ ನಮ್ಮ ದೇಶಕ್ಕೆ ಹಡಗುಗಳು ಸುನಾಯಾಸವಾಗಿ ಬರ್ತಾ ಇದ್ದಾವೆ. ಸೊ ಹಾಗಾಗಿ ನಮ್ಮ ಸಂಬಂಧಗಳು ಇರಾನ್ ಜೊತೆ ಚೆನ್ನಾಗಿದೆನಾ ಟ್ರಂಪ್ ಜೊತೆ ಚೆನ್ನಾಗಿದೆನಾ ಅನ್ನೋದು ಬೋಸ್ರಾಜು ಬೇಕಾದ್ರೆ ಸ್ವಲ್ಪ ಇನ್ನು ಗಮನ ಇಟ್ಟು ನೋಡಬೇಕು. ಸಿಲಿಂಡರ್ ಗ್ಯಾಸ್ ಇಲ್ಲಿ ಗಂಗಾವತಿಯಲ್ಲಿ ಬಹಳ ಸಮಸ್ಯೆ ಆಗ್ತಾ ಇದೆ, ಸಮಸ್ಯೆ ಅದಂತೂ ನೋಡಿ, ಇವಾಗ ಬರೋ ದಿನಗಳಲ್ಲಿ ಯುದ್ಧ ಎಷ್ಟೆಷ್ಟು ಗಂಭೀರತೆ ತಗೊಳುತ್ತೆ ಯಾರಿಗೂ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಸರ್ಕಾರನೇ ಒಂದು ಘೋಷಣೆ ಮಾಡಬೇಕು. कांग्रेस पार्टी गरीब पार्टी, बीजेपी अमीर पार्टी बन गई। और उसने क्या किया? बीजेपी ने, नरेंद्र मोदी ने अपना पूरा का पूरा धन अदानी को नहीं दिया। नहीं, ये वो है मोदी का, वो है बीजेपी का, अदानी का नहीं। वो सिस्टम पूरा बीजेपी का सिस्टम है। वो अदानी कंपनी नॉर्मल कंपनी नहीं है, वो ऐसे है, यूं है। और पूरा का पूरा जो स्ट्रक्चर है, फाइनेंशियल स्ट्रक्चर है, बीजेपी का फाइनेंशियल स्ट्रक्चर, वो अदानी कंपनी में है। और इस बात को अमेरिकनों ने समझ लिया और पकड़ लिया। इसलिए अमेरिका में केस किया है। भाई और बहनों, वो केस अदानी जी के खिलाफ नहीं है, वो केस सीधा मोदी जी के खिलाफ है। और वो केस मोदी जी को मैसेज है कि अगर आपने हमारी बात नहीं सुनी तो हम आपका पूरा का पूरा फाइनेंशियल सिस्टम खोल देंगे, हिंदुस्तान को दिखा देंगे। तो अब नरेंद्र मोदी जी हिंदुस्तान के प्रधानमंत्री नहीं रहे हैं, वो अब अमेरिका का काम कर रहे हैं। और जब मैं ये बात पार्लियामेंट में कहने जा रहा था, नरेंद्र मोदी भाग के निकल गए। आंख में आंख नहीं मिला सकते। ನೋಡಿ, 3ನೇ ಸಲ 4ನೇ ಸಲ ಗೆದ್ದವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಅವ್ರದ್ದೇ ಆದಂಥ ಒಂದು ರೀತಿ ನೀತಿನಲ್ಲಿ ನಾವು ಕೂಡ ಸರ್ಕಾರದ ಮೇಲೆ ಒಂದಷ್ಟು ಬೇಡಿಕೆಯನ್ನು ಇಡಬೇಕು, ನಾವು ಸಚಿವರಾಗಬೇಕಂತೇಳಿ ಅವ್ರು ಬೇಡಿಕೆ ಇಟ್ಟರು. ಸೊ ಅದೇ ರೀತಿ 1ನೇ ಸಲ 2ನೇ ಸಲ ಗೆದ್ದವ್ರು ನಾವ್ಯಾಕೆ ಒಗ್ಗಟ್ಟಲ್ಲಿ ಸೇರಬೇಡ್ದು, ನಾವು ಒಗ್ಗಟ್ಟಲ್ಲಿ ಸೇರೋಣ, ನಾವು ಒಂದಷ್ಟು ಸರ್ಕಾರಕ್ಕೆ ನಾವು ಕೂಡ ನಮ್ಮ ಬೇಡಿಕೆಯನ್ನು ಮನವಿಗಳನ್ನು ನಾವು ಕೊಡೋಣ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮದೇ ಆದಂಥ ನೋವನ್ನು ನಾವು ಅಹವಾಲನ್ನು ಹೇಳ್ಕೊಳ್ಳೋಣ ಅಂದ್ಬಿಟ್ಟು ನಾವೆಲ್ಲ ಸೇರಿದ್ವಿ, ಊಟ ಮಾಡಿದ್ವಿ. ಸುಮಾರು ಒಂದು 55 ಜನ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿದ್ವಿ. ಯಾವಾಗ ಆಗ್ಬೋದು ಅನ್ನೋ ವಿಶ್ವಾಸ ಇದೆ ಸರ್. ನಾಯಕತ್ವ ಬದಲಾವಣೆ ಮಧ್ಯದಲ್ಲಿ ಈ ಒಂದು ರಿಷಫಲ್ ಬಗ್ಗೆನೂ ಚರ್ಚೆ ಆಗ್ತಾ ಇದೆ, ಎಲ್ಲ ಸಭೆ ಮಾಡ್ತಾ ಇದ್ದೀರಾ. ಈ 3-4 ಬಾರಿ MLA ಆದವರು, ಈಗ ಮೊದಲನೇ ಬಾರಿ 2ನೇ ಬಾರಿ ಆದರೂ ಆಗ್ತಾ ಇದೆ. ಅವರೇ ಉದಾಹರಣೆ ಹೇಳ್ತಾರೆ. ನಮ್ಮ ಮಾನ್ಯ ಉಪಮುಖ್ಯಮಂತ್ರಿ ಬಂಗಾರಪ್ಪನ ಪೀರಿಯಡಲ್ಲಿ 1ನೇ ಸಲ ಶಾಸಕರಾದ್ರು, 1ನೇ ಸಲನೇ ಮಂತ್ರಿ ಆದರು, ಬಂದಿಖಾನೆ ಮಂತ್ರಿ ಆಗಿದ್ರು. ಪ್ರಿಯಾಂಕಾ ಖರ್ಗೆ 1ನೇ ಸಲ ಮುಖ್ಯಮಂತ್ರಿ ಆದರು ಅಂತ ಹೇಳ್ತಾರೆ. ಸಾಕಷ್ಟು ಜನ ಅವಕಾಶ ಸಿಕ್ಕಿದೆ. ಆ ಉದಾಹರಣೆ ಅವರೇ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಸೊ ಆ ಉದಾಹರಣೆಲ್ಲ ನಮ್ಮದು ಯಾಕೊಂದು ಮಾಡಬಾರ್ದು ಅಂತೇಳಿ ನಮ್ಮಲ್ಲೂ ಕೂಡ ಕೆಲವು ಬೇಡಿಕೆಗಳು ಇಡ್ತಾರೆ ಅಷ್ಟೇ. ಗೊತ್ತಿಲ್ಲಪ್ಪ, ನಾನು ಯಾವ ಡೇಟು ಹೇಳಲ್ಲ, ಏನು ಹೇಳಲ್ಲ. ಪ್ರಯತ್ನ ಅಂತೂ ಮಾಡ್ತಾ ಇದ್ದೀವಿ. ಪ್ರತಿ ಪ್ರಾರ್ಥನೆಯಲ್ಲೂ ಕೂಡ ಭಗವಂತನ ಕೇಳ್ಕೊಳ್ತೀವಿ. ನಿಮ್ಮ ಗುರುಗಳು ಇಲ್ಲ ಇಲ್ಲ. ಯಾವಾಗ ಸರ್?